ಆಫ್ಟರ್ ಲಾಂಗ್ ಟೈಮ್ ನಂಗೆ ಇವತ್ತು ನನ್ನ ಫ್ರೆಂಡ್ ಭೇಟಿಯಾಗಿಲ್ಲ ನೋಡ್ರಿ ಗೈಸ್. ಇವಾಗಂತೂ ಕಾಮನ್ ಆಗಿ ಬೇಸಿಗೆ ಕಾಲ ಐತ್ರಿ. ಆದ್ರೆ ನಾ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಲ್ಲಿ ಅಂತೂ ಚಳಿಗಾಲ ಸ್ಟಾರ್ಟ್ ಆದಿತ್ತು ನೋಡ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಗೈಸ್, ನೀವಂತೂ ಕಾಮನ್ ಆಗಿ ಬೆಳಗಿನ ಅಲಾರಾಮ್ ನೋಡೇ ಇದೀರಿ. ನಾ ಇವತ್ತು ನಿಮಗೆ ಡಿಫ್ರೆಂಟ್ ಆಗಿರೋ ಅಲಾರಾಮ್ ತೋರ್ಸಾಕ್ ಹೊಂಟೇನ್ರಿ. ಬರ್ರಿ ಗೈಸ್. ಇಲ್ಲೇನು ಕಾಣತ್ತಾರಲ್ಲ, ಇವ ನೋಡ್ರಿ ನಮ್ಮ ಮನೆಯ ಬೆಳಗಿನ ಅಲಾರಾಮ್ ರೀ. ಇವ ಬೆಳಿಗ್ಗೆ ಎಲ್ಲಾರ್ಕಿಂತ ಮುಂಚೆ ಎದ್ರಿ ಅಲಾರಾಮ್ಕಿಂತ ಜಾಸ್ತಿ ಒದರ್ತಾ ನೋಡ್ರಿ. ಇಂಥ ಟ್ಯಾಲೆಂಟ್ಗಳು ರೀ ಕೇವಲ ನಮ್ಮ ಭಾರತ ದೇಶದಾಗ ಮಾತ್ರ ಸಿಗಕ್ಕೆ ಸಾಧ್ಯ ನೋಡ್ರಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇವು ಯಾರು ಕಣ್ಣಿ ಕಾಣ್ತಾರಲ್ಲ ಅವ್ರಿಗೆಲ್ಲ ಒದರ್ಕೋತ ನಿಲ್ತಾ ನೋಡ್ರಿ. ಆದರೂ ಕೂಡ ಈ ಥರ ಸಣ್ಣ ಮಕ್ಕಳು ಮನ್ಯಾಗಿದ್ರೆ ಎಷ್ಟು ಚಂದ ಅಲ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮಸ್ಕಾರ ಕಣ. ನೀನು ನಮ್ಮ ಹಣೆ ಬರಹನ ಬದುಕೋ ರೀತಿನ ಇನ್ನೊಬ್ಬರು ಬರೆಯೋಕ್ ಬಿಡಬಾರ್ದು. ಎಲ್ಲಾನು ಸಹಿಸ್ಕೋಬಾರ್ದು. ಕೆಲವನ್ನ ಎದುರಿಸ್ಬೇಕಾಗುತ್ತೆ. ಗೈಸ್, ನಮ್ಮ ಮಮ್ಮಿಗೊಂದ್ರಿ ಬೆಳಗ್ಗೆ ಎದ್ದ ತಕ್ಷಣ ಯಾನ್ ಹ್ಯಾಬಿಟ್ ಬಿದ್ದಿತ್ತಂದ್ರೆ ರೀ, ಅಡುಗೆ ಮಾಡುವಾಗ ರೀ ಆಕಿ ಜನಪದ ಸಾಂಗ್ ಕೇಳ್ಕೋತ ಅಡುಗೆ ಮಾಡ್ಬೇಕ್ರಿ. ಇಲ್ಲಂದ್ರೆ ಆಕಿನ ತಲೆ ಒಟ್ಟ ನಡಿಲ್ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವತ್ತಂತೂ ಎಲ್ಲ ಪಟ ಕೆಲಸ ಮುಗಿಸಿ 9:34 ಅಂದ್ರೆ ರೀ ಬಸ್ ಸ್ಟಾಪಿಗೆ ಹೋಗಕ್ಕೆ ರೆಡಿಯಾಗಿ ನೋಡ್ರಿ. ಬರ್ರಿ ಗೈಸ, ಪಟ ಹೋಗುಣ್ರಿ. ಇವತ್ತಂತೂ ಪಕ್ಕಾ 10 ಗಂಟೆಗಿಂತ ಮುಂಚೆ ಜಮಖಂಡಿ ಇನ್ಸಲ್ಕರ್ಜಿ ಬಸ್ ಒಂದು ಬರ್ತಿದ್ರಿ. ಆ ಬಸ್ ನನಗೆ ಇವತ್ತು ಸಿಗ್ತೈತಿ ನೋಡ್ರಿ. ಇಲ್ಲೇನು ಕಾಣತ್ತಾರಲ್ಲ ಇವ್ರಿ ರಾಯಬಾಗ್ ಸ್ಟೂಡೆಂಟ್ಸ್ ನೋಡ್ರಿ. ಇವ್ರು ಇವತ್ತಿಗೆ 3 ದಿನ ಆಯ್ತು ರೀ ನಮ್ಮ ಊರಿಗೆ ರೀ NSS ಕ್ಯಾಂಪಿಗೆ ಬಂದಾರ್ರಿ. ಇನ್ನು 7 ದಿನ ಇರ್ತಾರತ್ತ ನೋಡ್ರಿ ಇಲ್ಲಿ. ಅಷ್ಟ್ರೊಳಗೆ ನನಗೆ ಪರಿಚಯದವ್ರ ರಥ ಸಿಕ್ತ್ರಿ. ಆ ರಥದಾಗ ಕೂತ ಬಸ್ ಸ್ಟಾಪ್ ತನಕ ಹೋಗ್ಬಿಟ್ಟಿ ನೋಡ್ರಿ. ನನಗಿವತ್ತ ಆಫ್ಟರ್ ಲಾಂಗ್ ಟೈಮ್ ನನ್ನ ಹೈಸ್ಕೂಲ್ ಫ್ರೆಂಡ್ ಭೇಟಿಯಾಗ್ಯಾರ ಸೌಜನ್ಯ ಅಂತೇಳ್ರಿ. ಈಕಿ ನಮ್ಮ ಊರಕ್ಕೆ ರೀ. ಇನ್ನೊಂದು ಸ್ವಲ್ಪ ಹೊತ್ತ ಈಕಿನ ಜೊತೆ ಮಾತಾಡ್ಬೇಕಂದ್ರೆ ಅಷ್ಟರೊಳಗೆ ಜಮಖಂಡಿ ಇನ್ಸಲ್ಕರ್ಜಿ ಬಸ್ ಬಿಟ್ಟು ನೋಡ್ರಿ. ನಾವು ಡೈಲಿ ವೇಟ್ ಮಾಡ್ಕೋತ ಕೂತಾಗ್ರಿ, ಒಟ್ಟ ಬಸ್ ಬರಲ್ರಿ. ಹಿಂಗೆ ಯಾರೇ ಭೇಟಿ ಆದಾರಂದ್ರೆ ಲೌಕರ್ ಬಸ್ ಬರ್ತೈತಿ ನೋಡ್ರಿ. ಕಿತ್ತೋದಂಗೆ ರೋಡ್ ಹೊಡೀರಿ ನನ್ನ ಮಕ್ಕಳನ್ನ. ಈ ಬಸ್ ಅಂತೂ ಎಂಟಿನ ಹೋತಿತ್ ನೋಡ್ರಿ. ಅಷ್ಟ್ರೊಳಗೆ 10:02 ನಾ ರಾಯಬಾಗ್ ರೀಚ್ ಆದೆ ನೋಡ್ರಿ. ನನಗಂತೂ ನಮ್ಮ ಸುರೇಶ್ ನನ್ನ ಕಾಡ್ಸೋದ್ರೊಳಗೆ ಭಾಳ ಮಜಾ ಸಿಗ್ದಿತ್ತು ನೋಡ್ರಿ. ನಾನಂತೂ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಅಂದ್ರೆ ಓಡಾಕ ಚಾಲು ಮಾಡ್ತಾರೆ ನೋಡ್ರಿ ಇವ್ರಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್, ಇವತ್ತ ಸೃಷ್ಟಿ ಪೆಪ್ಸಿ ತೊಗೊಂಡು ಹೊಂಟೀವ್ರಿ. ಪಾಪಕಿನ ಕರೆದಿನ್ರಿ. ಕರೆದಾಕಿನ ಒಂದು ಪೆಪ್ಸಿ ಕಸ್ಕೊಂಡ್ಬಿಟ್ಟು ನೋಡ್ರಿ. ಪಾಪಕಿ ನನಗೆ ಮನಸ್ಸಿನಾಗ ಎಷ್ಟು ಬೇಕೋ ಥೋದವ ಎಂಬಲ್ರಿ. ಈ ವಿಡಿಯೋ ಅಂತೂ ಕನ್ಫರ್ಮ್ ಆಗಿ ನೋಡ್ತಿರ್ತಾರ್ರಿ. ಈ ವಿಡಿಯೋ ಮುಖಾಂತರ ಸೃಷ್ಟಿಗೆ ರೀ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇವತ್ತಂತೂ ನನಗೆ ರೀ ಬಂಪರ್ ಲಾಟ್ರಿ ಹೊಡೆದಿತ್ತು ನೋಡ್ರಿ. ಒಂದಾಗನ ಒಂದು ತಿನ್ನಕ್ಕೆ ಸಿಗತ್ತಿತ್ತು ನೋಡ್ರಿ. ಅದು ಖರ್ಚಿಲ್ದ ಸಿಗತ್ತಿತ್ರಿಪ್ಪ. ನಮ್ಮ ಸುರೇಶ್ ಅಣ್ಣ ರೀ, ನಾ ಹೇಳಲಾಗಿನ್ರಿ ಆದರೂ ಕೂಡ ಐಸ್ ಕ್ರೀಮ್ ತಂದು ಕೊಟ್ಟು ನೋಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓಕೆನಾ ಗೈಸ್, ನಾನಂತೂ ಇಂಥ ಐಸ್ ಕ್ರೀಮ್ನ ಭಾಳ ತಿಂತೀನಿ ರೀ ಸಣ್ಣಾಗಿರ್ತಾ. ನಾ ಅಂತೂ ಈ ಐಸ್ ಕ್ರೀಮ್ ಯಾಕೆ ತಿಂತೀನಿ ಅಂದ್ರೆ ರೀ ಶಾಂಡ್ಗಿ ಸಂಬಂಧ ಈ ಐಸ್ ಕ್ರೀಮ್ ತಿಂತೀನಿ ನೋಡ್ರಿ. ನೀವು ಯಾರ್ಯಾರ ಸಣ್ಣಾಗಿರ್ತಾ ಇಂಥ ಐಸ್ ಕ್ರೀಮ್ ತಿಂತೀರಿ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತೀವಸ್ರಿ. ಇವಾಗಂತೂ ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಇಂಥ ಐಸ್ ಕ್ರೀಮ್ ತಿನ್ನೋದ್ರಿ. ಈ ಐಸ್ ಕ್ರೀಮ್ ಅಂತೂ ಭಾಳ ಮೆಮೊರಿ ಕೊಟ್ಟಿತ್ತು ನೋಡ್ರಿ ನನಗಂತೂ. ಈ ಐಸ್ ಕ್ರೀಮ್ ಲವರ್ ಯಾರ್ಯಾರು ಇದಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋ ಮುಖಾಂತರ ರೀ ಸುರೇಶ್ ಅಣ್ಣಾಗ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ಐಸ್ ಕ್ರೀಮ್ ಕೊಟ್ಟಿದ್ದವ್ರ ರೀ. ಪಾಪ ನಮ್ಮ ಸುರೇಶನಂತೂ ಭಾಳ ಚಲೋ ಅದಾರ ರೀ. ನಾ ಅಂತೂ ಅವ್ರಿಗೆ ಎನಿ ಟೈಮ್ ನನಗೆ ಯಾವಾಗ ಸಿಗ್ತಾರ್ರಿ ಅವಾಗೆಲ್ಲ ನಾ ಕಾಮಿಡಿ ಮಾಡ್ಕೋತ ಇರ್ತೀನಿ ರೀ. ಆದರೂ ಕೂಡ ಅವ್ರು ಏನೂ ತಿಳ್ಕೊಲ್ ನೋಡ್ರಿ. ನಾ ಅಂತೂ ನಮ್ಮ ಸುರೇಶನನ್ನು ಪರ್ಮಿಷನ್ ಇಲ್ಲದೆ ವಿಡಿಯೋ ಮಾಡ್ತೇನೆ ರೀ. ಸೊ ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ಸುರೇಶನಾಗ ಸಾರಿ ಕೇಳಕ್ಕೆ ಇಷ್ಟಪಡ್ತೇನೆ ರೀ. ನನಗಂತೂ ನಮ್ಮ ಸುರೇಶನ್ನ ಕಾಡಿಸೋದ್ರಾಗ ಒಂಥರ ಮಜಾ ನೋಡ್ರಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಾಪ ನಮ್ಮ ಸುರೇಶನಾರಿ ಹಿಂಗೆ ಕುಂಡ್ಬೇಕಂತ ಬಂದಿರ್ತಾರೆ. ನಾ ಕ್ಯಾಮ್ರಾ ಆನ್ ಮಾಡೋದಕ್ಕಂದ್ರೆ ಅಲ್ಲಿದ್ರವು ಅಂತ ನೋಡ್ರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವಂತೂ ನಮ್ಮ ಆಫೀಸಿಗೆ ಬರೋದು ಬಿಡಲ್ರಿ. ನಾ ಅಂತೂ ಅವ್ನು ಕಾಡ್ಸೋದು ಬಿಡಲ್ ನೋಡ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನನಗಂತೂ ಇವಾಗ ರೀ ನಮ್ಮ ಸುರೇಶನ ಇದಾನ ಇಷ್ಟು ಟೈಮ್ ಪಾಸ್ ಆಗೋದಿತ್ತು ನೋಡ್ರಿ. ಇಲ್ಲಾಂದ್ರೆ ಒಟ್ಟು ಟೈಮ್ ಪಾಸ್ ಆಗೋಲ್ಲತ್ತಿತ್ತು ರೀ. ನಮ್ಮ ಸುರೇಶನ ರೀ ಮೊಬೈಲ್ದಾಗ ಮಾತಾಡ್ಕೊ ತಿಂತಿದ್ರಿ. ಅವ್ನು ಗೊತ್ತಿಲ್ಲದ ಒಂದು ವಿಡಿಯೋ ಮಾಡಿದ್ದೇನೆ ರೀ. ಆ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೇನೆ ರೀ. ಹೆಂಗಿತ್ತು ಅನ್ನೋದು ಹೇಳ್ರಿ ನೋಡಿ. ನಾ ಅಂತೂ ಕಾಮಿಡಿ ಪರ್ಪಸ್ ಮಾಡಿದ್ದೇನೆ ರೀ ವಿಡಿಯೋ. ಯಾರೂ ಕೂಡ ಸುರೇಶನಾಗ ಹಂಗ್ಸಕ್ಕೆ ಹೋಗ್ಬೇಡ್ರಿ.
ನಾನ್ ನಿಮ್ ಮನ್ಯಾಗ ನೀವ್ ಒಪ್ಪಿಸ್ತು ನಮ್ ಮನ್ಯಾಗ ನಾ ಒಪ್ಪಿಸ್ತೀನಿ, ಇಬ್ರು ಮದ್ವೆ ಆಗೋಣ ಅಂತಂದೆ. ಹ್ಞೂ ಅಂತಂದ್ಲು. ಅವ್ರ ಮನ್ಯಾಗ ಹೋಗಿ ಒಪ್ಸಾಳ, ನಾನು ನಮ್ಮ ಮನ್ಯಾಗ ಒಪ್ಸಿನಿ. ಇಬ್ರು ಇನ್ನೇನು ಮದ್ವೆ ಆಗಿ ಎಲ್ಲಾರು ಮಂದಿ ಕೂಡೇವಿ. ಇನ್ನೇನು ತಾಯಿ ಕಟ್ಬೇಕಂತೀನಿ, ಹೊರ್ಗನೆ ಎಚ್ಚರ ಆಗ್ಬಿಡ್ತು. ನೋಡ್ರ ಕನಸು ಬಿದ್ದೈತಿ. ಓಪನ್ ಸವಾಲ್ ಬಂದ್ಬಿಡಿ ಸರ್. ಅವನು ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್. ನಮ್ಮ ಸುರೇಶನ ಎಷ್ಟು ಚಂದ ನಗತಾರ ನೋಡ್ರಿ. A few moments later. ಗೈಸ್ ನಂದೊಂದು ಜರ ರೀ ಸೂಪರ್ ಬಜಾರ್ ಒಳಗೆ ಕೆಲಸ ಇತ್ರಿ, ಸೊ ಅದಕ್ಕಾಗಿ ಇಲ್ಲಿ ಬಂದೀನಿ. ಬರ್ರಿ ಗೈಸ್ ಕೆಲಸ ಆಗ್ತೈತಿ ಅಂತ ನೋಡೂನು ರೀ. ಛೇ ಗೈಸ್ ವೇಸ್ಟ್ ಆಯ್ತು ನೋಡ್ರಿ. ನನಗೆ ಬೇಕಾದ ಐಟಮ್ ಅಂತೂ ಇಲ್ಲಿ ಸಿಗ್ಲಿಲ್ಲ ರೀ. ಹಂಗೆ ಏನು ಹೊಳೆ ಹೋಗೋದೇಳಿ ಒಂದು ಮಾಜಾ ಬಾಟಲ್ ತೊಗೊಂಡ ಹೊಳೆ ಬೈ ನೋಡ್ರಿ. ಇಲ್ಲಿ ನೋಡ್ರಿ ಗೈಸ ನಮ್ಮ ರಾಯಬಾಗೊಳಗೆ ಹೋಳಿ ಸ್ಪೆಷಲ್ ಎಲ್ಲ ಬಣ್ಣ ಆಡೋದು ಮತ್ತು ಬಣ್ಣಗಳ ಎಲ್ಲ ಮಾರಕ್ಕೆ ಬಂದಿದ್ದು ರೀ. ಆ ಡಾಲ್ಗಳ ಕ್ಯೂಟಾಗಿ ಕಂಡು ನಾನು ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ಬಿಟ್ಟಿನಿ ರೀ. ಅಷ್ಟರೊಳಗೆ ನಮ್ಮ 6 ಗಂಟೆ ಚಿಕ್ಕೋಡಿ ಬಸ್ ಬಂದ ಬಿಟ್ಟಿತ್ತು ನೋಡ್ರಿ. ಯಾನ್ ಬಿಗಿ ಇವತ್ತಂತೂ ಪ್ಲೇಸ್ ಸಿಕ್ಕಿತ್ರಿ ನನಗೆ. ಹಂಗೆ ಸನ್ಸೆಟ್ ಆಗತ್ತೈತ್ರಿ, ಬಸ್ ಒಳಗೆ ಮಸ್ತ್ ಕಾಣತೈತ್ರಿ. ಸೊ ಅದಕ್ಕಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕೇನ್ರಿ, ಆದ್ರೆ ಸರಿ ಬರಲಿಲ್ಲ ನೋಡ್ರಿ. ಅಕ್ಕ, ಡ್ರೈವರ್ಗೂ ಕಂಡಕ್ಟರ್ಗೂ ಏನು ವ್ಯತ್ಯಾಸ? ಕಂಡಕ್ಟರ್ ನಿದ್ದೆ ಮಾಡಿದ್ರೆ ಯಾರು ಟಿಕೆಟ್ ತಗೊಳ್ಳಲ್ಲ. ಅದೇ ಡ್ರೈವರ್ ನಿದ್ದೆ ಮಾಡಿದ್ರೆ ಎಲ್ರು ಒಟ್ಟಿಗೆ ಟಿಕೆಟ್ ತಗೋತಾರೆ. ಅಷ್ಟರೊಳಗೆ ನಮ್ಮ ಸ್ಟಾಪ್ ಬತ್ರಿ. ಬಸ್ಸಿಗೆ ಟಾಟಾ ಮಾಡಿ ನಾವು ಹೊಂಟೀನಿ ನಮ್ಮ ಮನೆ ಕಡೆ ರೀ. ನಾ ಅಂತೂ ಡೈಲಿ ನಮ್ಮ ಮನೆಗೆ ಹೋಗುತ್ನ್ಯಾಗ್ರಿ ಸನ್ಸೆಟ್ ಆಗೋದು ನೋಡ್ಕೋತ ಹೋತೇನೆ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಚೋಟಾ ಕಂಪ್ನಿಗಳು ಮೀಟಿಂಗ್ ನಡೆದಿತ್ರಿ. ಸರಿ, ಈ ಬಾತ್ಗಳಿಂದ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಇವಕ್ಕೆ ಕಟ್ಟಿ ಕಂಪನಿ ಅಂತೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಚೋಟಾ ಕಂಪ್ನಿಗಳಿಗೆಲ್ಲ ಬಾಯ್ ಬಾಯ್ ಹೇಳಿ ನಾವು ಹೊಂಟೀನಿ ನಮ್ಮ ಮನೆ ಕಡೆ ರೀ. ನಾ ಅಂತೂ ಡೈಲಿ ಈ ಥರ ಚೋಟಾ ಕಂಪ್ನಿಗಳು ಕೂಡ ಟೈಮ್ ಪಾಸ್ ಮಾಡ್ಕೋತ ಮನೆಗೆ ಬರ್ತೇನೆ ನೋಡ್ರಿ. ಜನ ಏನು ಅನ್ಕೋತಾರ ಅನ್ಕೊಳ್ರಿ, ನಾ ಅಂತೂ ಎವ್ರಿ ಸೆಕೆಂಡ್ ಎಂಜಾಯ್ ಮಾಡ್ಕೋತಿರ್ತೇನೆ ನೋಡ್ರಿ. ನಾ ಅಂತೂ ಒಂದು ತಿಳ್ಕೊಂಡ್ಬಿಟ್ಟಿದ್ದೆ ನೋಡ್ರಿ. ನೀವು ಯಾರು ಬೇಕಾದ್ರೂ ಬಾಯಿ ಮುಚ್ಚಬಹುದು ರೀ, ಆದರೆ ಈ ಜನರ ಬಾಯಿ ಮುಚ್ಚಕ್ಕಾಗೋಲ್ಲ ನೋಡ್ರಿ. ಸೊ ಅದಕ್ಕಾಗಿ ರೀ ಜನ ಏನ್ರಿ ಕೂತ್ರ ಭೀ ಮಾತಾಡ್ತಾರೆ ರೀ, ನಿತ್ರ ಭೀ ಮಾತಾಡ್ತಾರೆ ರೀ, ಹಾದ್ರಿ ಮಾತಾಡ್ತಾರೆ ರೀ, ಮಲ್ಕೊಂಡ್ರಿ ಮಾತಾಡ್ತಾರೆ. ಸೊ ಅದಕ್ಕಾಗಿ ನಾವು ಒಟ್ಟ ತಲೆ ಕೆಡಿಸ್ಕೊಲ್ ನೋಡ್ರಿ. ಐ ಡೋಂಟ್ ಕೇರ್. ಯಾಕಂದ್ರೆ ಇದು ನನ್ನ ಲೈಫ, ನನ್ನ ರೂಲ್ಸ್ ರೀ. ಯಾರಿಗೂ ಅಂಜಲ್ರಿ. ನಾ ಬರೀ ಅಷ್ಟಕ್ಕೆ ರೀ. ಆ 4 ಮಂದಿ ಹಂಗೆ ಅಂತಾರು, ಈ 4 ಮಂದಿ ಹಂಗೆ ಅಂತಾರು ಅಂತಾರ್ರಿ. ಆ 4 ಮಂದಿ ನಮ್ಗೆ ತಂದು ಹಾಕ್ತಾರ್ರಿ ಹೊಟ್ಟಿಗೆ. ನಮ್ಮ ಹೊಟ್ಟಿಗೆ ನಾವು ಸಂಪಾದನೆ ಮಾಡ್ಕೋಬೇಕ್ರಿ ಸೌಕಾರ. ಅಂದಮೇಲೆ ಆ 4 ಮಂದಿಗೆ ಅಂಜಾಕೆ ಬದುಕ್ಬೇಕ್ರಿ ನಾವು. ನಂದ್ರೆ ಇದ ರೂಲ್ಸ್ ನೋಡ್ರಿ. ನಾ ಅಂತೂ ಯಾವಾಗೂ ಅಂಜಲ್ ನೋಡ್ರಿ. ಅಷ್ಟರೊಳಗೆ ನಮ್ಮ ಮನೆ ಬಂದ ಬಿಟ್ಟಿತ್ತು ನೋಡ್ರಿ. ನಾ ಮನ್ಯಾಗ ಕಾಲು ಇಡೋದಕ್ಕಂದ್ರೆ 6:35 ಆಗಿತ್ತು ನೋಡ್ರಿ ಟೈಮ. ನಾ ಅಂತೂ ಮನ್ಯಾಗ ಕಾಲು ಇಡು ತಡ ಇಲ್ದ TV ಆನ್ ಮಾಡ್ಕೋತ ಬರ್ತೇನೆ ನೋಡ್ರಿ. ಹಂಗೆ ನಮ್ಮ ಮಮ್ಮಿ ಒಂದು ಜರ ರೀ ಪಲಾವ್ ಮಾಡಿಟ್ಟಿವ್ರಿ. ಪಲಾವ್ ತಿನ್ನಕತ್ತೀನಿ ನೋಡ್ರಿ ಬಂದು ಕೂಡಲೇ. ಹಂಗೆ ಪಲಾವ್ ಜೊತೆ ರೀ ಒಂದು ಜರ ಚೋಡ ಹಾಕೊಂಡ್ರೆ ಕಾಂಬಿನೇಷನ್ ಮಸ್ತ್ ಆಗ್ತೈತಿ ತಿಳಿ ಚೋಡ ಒಂದು ಜರ ಹಾಕಾಕತ್ತೀನಿ ನೋಡ್ರಿ. ನೀವು ಯಾರೇ ಪಲಾವ್ ಒಳಗೆ ಚೋಡ ಹಾಕೊಂಡು ತಿಂದಿರೇನ? ನಾ ಅಂತೂ ತಿನ್ನತ್ತೇನೆ ನೋಡ್ರಿ ಕಾಯಮ್ಮ. ಬರ್ರಿ ಗೈಜ ಪಲಾವ್ ತಿನ್ನೋಣ್ರಿ. ಮತ್ತು ನನ್ನ ಕರ್ದಿಲ್ಲ ನಿನ್ನ ಕರ್ದಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ನಿನ್ನಿಂದ. ಹಂಗೆಲ್ಲ ಹಂಗಸ್ಬೇಡ್ರಿ, ಹೊಟ್ಟೆ ಬ್ಯಾನೆ ಬರ್ತೈತಿ. ಚೆನ್ನಾಗಿ ಮುಕ್ಬಿಟ್ಟು ಬಿಲ್ ಕೊಡ್ದೆ ನಮಗೂ ಬರ್ತದೆ ಹೊಟ್ಟೆ ಬ್ಯಾನಿ. ಇಂತ ಡವ್ ಎಲ್ಲ ನಾವ್ ಎಷ್ಟ್ ನೋಡಿದೀವಿ, ಇದಕ್ಕೆಲ್ಲ ನಾವ್ ಬಗ್ಗಲ್ಲ. ನಂಗೆ ಗೊತ್ತು ಹೆಂಗ್ ವಸೂಲ್ ಮಾಡ್ಬೇಕು ಅಂತಲೇ. ಸಂತೋಷ ಮಳವಳ್ಳಿ ಬರ್ರ ಅಗತ ಬರ್ರ ಕಟ್ಟಾಕ್ರ. ಕಟ್ ಹಾಕ್ತಿರೇನು? ಚಲೋ ಆತ್ ಬಿಡ್ರಿ. A few moments later. ಹಂಗೆ ನಮ್ಮ ಸೋನಿ ಕೂಡ ಹಸು ಆಗಿದ್ದು ಎಂಬಲ್ರಿ. ಪಾಪ ಅದ್ರಕೋತ್ ನನ್ನ ತೇಕ್ ಬಂದಿತ್ತು ನೋಡ್ರಿ. ನಮ್ಮ ಸೋನಿ ಅಂತೂ ರೀ ಹಾಲು ಬಿಟ್ರೆ ಏನೂ ತಿನ್ನವಾಳ ನೋಡ್ರಿ. ಬರೀ ನನಗತ್ಲೆ ಚಮ್ಮನ್ ಬೇಕು ನೋಡ್ರಿ ಆಕಿಗೂ ಕೂಡ. ಬೇರೆ ಯಾನ್ ಹಾಕಿರಿ ಬಿ ತಿನ್ನಲ್ರಿ. ಮತ್ತು ಹಾಲು ಬೇಕಾಗದವ್ರಿ, ಅದಕ್ಕಾಗಿ ಒದ್ರಕೋತ್ ಕೂತಿದ್ದಾವೆ ನೋಡ್ರಿ. ಬೆಳಗ್ಗಿನೂ ಹಾಲೆಲ್ಲ ಮುಗಿದವ್ರಿ. ಇನ್ನು ಮಮ್ಮಿ ತೊಗೊಂಡು ಬರ್ಬೇಕು ನೋಡ್ರಿ. ಆಕೆ ತೊಗೊಂಡು ಬಂದ್ಬಿಟ್ಟಿಗೆ ಹಾಕೋದು ನೋಡ್ರಿ ನಾ ಸೋನಿಗೆ. ಚಿನ್ನಿ ಪಾಪು ಹಿಂಗೆಲ್ಲ ಮಾಡಬಾರ್ದು. ನಂಗೆ ನಾನು ಮಲ್ಕೊಂಡಿದ್ದೀನಲ್ಲ, ಹಂಗೆಲ್ಲ ಕಚ್ಬಿಡಕೋನು ನೋವಾಗುತ್ತೆ. ಚಿನ್ನಿ ಪಾಪು ನಿನಗಷ್ಟು ಗೊತ್ತಾಗಲ್ಲ. ಹೋಗು, ಅಮ್ಮ ಕರೀತಿದ್ದಾಳೆ, ಹೋಗು ಹಾಲು ಕುಡ್ಕೊಂಡು ಮಲ್ಕೊ. ಹೋಗ ಚಿನ್ನಿ ಪಾಪು, ನಾನು ಮಲ್ಕೊಂತೀನಿ. ಹಂಗೆ ನೈಟ್ ರೀ ನಮ್ಮ ಮಮ್ಮಿ ರೀ ಪ್ಲ್ಯಾನ್ ಇಲ್ದರಿ ಆಮ್ಲೆಟ್ ಮಾಡಕ್ಕೆ ರೆಡಿ ಆಗಿಲ್ಲ ನೋಡ್ರಿ ಇವತ್ತಂತೂ ನಮ್ಮ ಮನ್ಯಾಗ ರೀ ಆಮ್ಲೆಟ್ ಐತೆ ನೋಡ್ರಿ ಸೌಕಾರ. ಯಾರ್ಯಾರು ಆಮ್ಲೆಟ್ ತಿನ್ನಾರೋ ಅವ್ರು ಬರ್ರಿ, ಪಟ ಊಟಕ್ಕೆ ಬರ್ರಿ. ಮತ್ತು ಇನ್ನಿಂದ ನಾನು ಕರ್ದಿಲ್ಲ ನೀನು ಕರ್ದಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಗೈಸ್ ನಮ್ಮ ಸೋನಿನ ತೋರಿಸ್ತೇನೆ ನೋಡ್ರಿ. ಇವಾಗ ನೋಡ್ರಿ ರೀ ಇಲ್ಲಿ ಕೂತಿದಾಳ್ರಿ. ಇನ್ನೊಂದು ಜರ ಬಿಟ್ಟು ನೋಡ್ರಿ ಅಲ್ಲೇ ಕುಣ್ತಾಳ ನೋಡ್ನುಗಪ್ರೆ. ಇಂಥದ್ದು ಏನ್ರಿ ನಮ್ಮ ಮನ್ಯಾಗ ಮಾಡಾಕತ್ತು ರೀ. ಆಕಿಗಂತೂ ಒಟ್ಟ ಸಮಾಧಾನ ಬೀಳಲ್ ನೋಡ್ರಿ. ತಿನ್ನೋದು ಒಂದು ತುತ್ತಾರೆ ಖರೆ ಒಟ್ಟ ಸಮಾಧಾನ ಇರಲ್ರಿ. ನೋಡ್ರಿ ಏನು ಜಾಗ ಬದಲಾಸ್ತಾಳೆ ನೋಡ್ರಿ ಎಷ್ಟು ಲೋಕರ. ನಾ ಟಚ್ ಮಾಡಿ ಅಂದ್ರೆ ಏನಾಗೈತಿ ಅಂಬಲ್ರಿ, ಜಾಗನ ಖಾಲಿ ಮಾಡ್ತಾಳ್ರಿ ಅಲ್ಲಿದು. ಆಹಾ ಸವಿ ಆಗಿದೆ. ಇಲ್ಲಿ ನೋಡ್ರಿ ಗೈಸ್ ಅಲ್ಲಿ ಕುತ್ತಕ್ಕಿ ಎಲ್ಲಿ ಹೋಗಿ ಕೂತಿದಾಳ ನೋಡ್ರಿ. ನಮ್ಮ ಸೋನ್ ಬಿ ಭಾಳ ವಾಣ್ರಿ. ಇಲ್ಲಿ ಕುತ್ತಕ್ಕಿ ಯಾವಾಗ ಅಲ್ಲಿ ಹೋಗಿದಾಳ ನೋಡ್ರಿ.
ಇದಾಗಿತ್ತು ರೀ ಇವತ್ತಿನ ಲಾಗ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿರಿ. ಹಂಗೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ಮತ್ತೊಂದು ಲಾಗ್ದಾಗ.